ನೀವು GNM ಅಪ್ಲಿಕೇಶನ್ ಹಾಕಿದ್ದೀರಿ, ಆದರೆ ಮೆಸೇಜ್ ಸಲುವಾಗಿ ವೇಟ್ ಮಾಡ್ತಾ ಇದ್ರೆ ಮತ್ತು ಮೆಸೇಜ್ ಬಂದಿಲ್ಲ ಅಂದ್ರೆ, ಬಂದಿದೆ ಅಂತಂದ್ರೆ, ಸೊ ಈ ವಿಡಿಯೋ ನೀವು ನೀಟಾಗಿ ಕೇಳ್ಕೋಬೇಕು. ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವಿಲ್ಲಿ, ಇಲ್ಲಿ ಒಂದು ವಿದ್ಯಾರ್ಥಿದು ಅಪ್ಲಿಕೇಶನ್ ಸ್ಟೇಟಸ್ ನಾಟ್ ಅಪ್ಲೋಡ್ ಅಂತ ಇದೆ, ಸಬ್ಮಿಟ್ ಇದಾಗಿದೆ ಅಂದ್ರೆ ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿಲ್ಲ ಅಂತ. ಈ ಭಾಗದಲ್ಲಿ ಅಪ್ರೂವ್ಡ್ ಅಂತ ಬಂದು ಕೆಳಗಡೆ ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಂತ ಇದ್ರೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಅದು ಅತಿ ಬೇಗನೆ ಅಪ್ಡೇಟ್ ಆಗುತ್ತೆ. ಅದಾದ ಮೇಲೆ ನಿಮ್ಗೆ ಮೆಸೇಜ್ ಬಂದಿಲ್ಲ ಅಂದ್ರೆ ಟೆನ್ಷನ್ ತಗೊಳ್ಳೋದು ಅವಶ್ಯಕತೆ ಇಲ್ಲ, ನೀವು ಲಾಗಿನ್ ಮಾಡಿ ಚೆಕ್ ಮಾಡ್ಕೊಂತಿರ್ಬೇಕು. ಪ್ರತಿದಿನ ಲಾಗಿನ್ ಮಾಡಿ ಚೆಕ್ ಮಾಡ್ಕೊಂತೀರಿ. ಮೆಸೇಜ್ ಬರ್ಬೇಕಂತ ರೂಲ್ಸ್ ಇಲ್ಲ, ಬರ್ಬೋದು ಬರ್ದೇನೂ ಇರ್ಬೋದು. ಓಕೆ, ಬಂದಿಲ್ಲ ಅಂತ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದಾದ್ಮೇಲೆ ಕೆಳಗಡೆ ಒಂದು ಕೊಟ್ಟಿದ್ದಾರೆ ನೋಡ್ರಿ, ಈ ತರ ಒಂದು ಪ್ರಾಬ್ಲಮ್ ಇಷ್ಟ ಆಗಿದೆ. ಸರ್ ನಮ್ದು ಇಲ್ಲಿ ಅಪ್ಲಿಕೇಶನ್ ಅಪ್ರೂವ್ಡ್ ಅಂತ ಆಗಿದೆ, ಆದ್ರೆ ಇಲ್ಲಿ ಕಾಲೇಜ್ ನಾಟ್ ಅಲೋಟೆಡ್ ಅಂತಿದೆ, ಕೋರ್ಸ್ NA ಅಂತಿದೆ, ನಾಟ್ NA ಅಂತಿದೆ, ಏನಿದು ಅಂತ ಕೇಳ್ತಾ ಇದ್ರೆ ಇದು ನೆಟ್ವರ್ಕ್ ಪ್ರಾಬ್ಲಮ್ ದಿಂದ ಆಗಿರುವಂತ ಪ್ರಾಬ್ಲಮ್. ನೆಟ್ವರ್ಕ್ ಪ್ರಾಬ್ಲಮ್ ದಿಂದ ಆಗಿರುವಂತದ್ದು, ಸರ್ವರ್ ಪ್ರಾಬ್ಲಮ್ ದಿಂದ ಈ ರೀತಿ ಕಾಣಿಸ್ತಾ ಇದೆ. ಇದು ಯಾವಾಗ ಆಗುತ್ತೆ ಅಂದ್ರೆ ಇದು ನಿಮ್ಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ಬರುತ್ತೆ. ಇದು ಇವಾಗಲೇ ಬಂದ್ಬಿಟ್ಟಿದೆ, ಇದು ಸರ್ವರ್ ಪ್ರಾಬ್ಲಮ್ ಇಂದ ಬಂದಿರುವಂತದ್ದು. ಇದಕ್ಕೆ ನೀವು ತಲೆ ಕೆಡಿಸುವಂತ ಅವಶ್ಯಕತೆ ಇಲ್ಲ. ಆಮೇಲೆ ನೀವು ನೋಡ್ಬೇಕಾಗಿರುವಂತದ್ದು ಇದೊಂದೇ ನೋಡ್ಕೊಂತಿರ್ಬೇಕು. ಈ ತರ ನಿಮ್ಗೆ ಅಪ್ರೂವ್ಡ್ ಅಂತ ಮೆಸೇಜ್ ಬರಬೇಕು ಅಂತಂದ್ರೆ ನೀವು ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ ಆಗಿದೆ ಅಂತ. ಇನ್ ಕೇಸ್ ಆಫ್ ರಿಜೆಕ್ಟ್ ಅಂತ ಬಂದಿದ್ರೆ ನೀವು ಲಾಗಿನ್ ಮಾಡಿ, ಇಲ್ಲಿ ರಿಜೆಕ್ಟ್ ಅಂತ ಇರುತ್ತೆ. ಆ ರಿಜೆಕ್ಟ್ ರೀಸನ್ ಬರ್ದಿರ್ತಾರೆ, ಇಲ್ಲಿ ರೀಸನ್ ನಾನು ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೇನೆ. ರೀಸನ್ ಅಂತ ರಿಜೆಕ್ಟ್ ಅಂತ ಬಂದ್ರೆ ಏನ್ ಮಾಡ್ಬೇಕು ಅಂತ ಅದನ್ನು ಕೂಡ ಹೋಗಿ ನೋಡ್ಕೊಡ್ರಿ. ಬಟ್ ಟೆನ್ಷನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ, ಇನ್ನೂ ಕೌನ್ಸಿಲಿಂಗ್ ತುಂಬಾ ದೂರ ಇದೆ. ನೀವು ಮೆಸೇಜ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ ಆನ್ಲೈನ್ ಮುಖಾಂತರ. ಇಲ್ಲಿ ಅಪ್ರೂವ್ಡ್ ಅಂತ ಬಂದಿದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗುವಂತ ಅವಶ್ಯಕತೆ ಇಲ್ಲ, ಎಲ್ಲ ಆನ್ಲೈನ್ ಅಲ್ಲೇ ಆಗತ್ತೆ. ನೀವು ಮನೆಯಲ್ಲಿ ಕುತ್ಕೋಬೇಕು, ಅಪ್ರೂವ್ಡ್ ಅಂತ ಮೆಸೇಜ್ ಬರುತ್ತೆ. ಇನ್ ಕೇಸ್ ಆಫ್ ಆಫ್ಲೈನ್ ಏನಾದ್ರು ಮಾಡಿದ್ರೆ ನಿಮ್ಗೆ ಅವ್ರು ಹೇಳ್ತಾರೆ ಎಲ್ಲಿ ಹೋಗ್ಬೇಕು ಅಂತ. ಬಟ್ ಎಲ್ಲ ಆನ್ಲೈನ್ ಆಗಿದೆ, ಹೀಗಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆನ್ಲೈನ್ ಅಲ್ಲೇ ಮಾಡ್ತಾರೆ.